ಪರಮ ಏಕಾದಶಿ 2026 ದಿನಾಂಕ, ಪೂಜಾ ವಿಧಾನ, ಧಾರ್ಮಿಕ ಮಹತ್ವ ಮತ್ತು ದಾನದ ಪ್ರತಿಫಲಗಳನ್ನು ತಿಳಿಯಿರಿ. ಸನಾತನ ಧರ್ಮದಲ್ಲಿ ವಿಷ್ಣುವನ್ನು ಪೂಜಿಸಲು ಏಕಾದಶಿಯನ್ನು ಅತ್ಯಂತ ಪವಿತ್ರ ಮತ್ತು ಪುಣ್ಯವೆಂದು ಪರಿಗಣಿಸಲಾಗಿದೆ. ಪ್ರತಿ ತಿಂಗಳು ಬರುವ ಏಕಾದಶಿಯು ಭಕ್ತರಿಗೆ ಆತ್ಮಶುದ್ಧಿ ಮತ್ತು ಭಕ್ತಿಯ ಸಂದೇಶವನ್ನು ತರುತ್ತದೆ. ಆದಾಗ್ಯೂ ಅಧಿಕ ಮಾಸದಲ್ಲಿ ಬರುವ ಪರಮ ಏಕಾದಶಿ ಬಂದಾಗ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ಅಪರೂಪದ ಏಕಾದಶಿ ಸುಮಾರು 3 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಆದ್ದರಿಂದ ಇದನ್ನು ಅತ್ಯಂತ ವಿಶೇಷ ಹಾಗೂ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಸಂಪೂರ್ಣ ಭಕ್ತಿ ಭಾವದಿಂದ ಮತ್ತು ಶಾಸ್ತ್ರೋಕ್ತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವ್ರತ ಆಚರಿಸುವುದರಿಂದ ಜೀವನ ಪೂರ್ತಿ ಸಂಚಿತವಾದ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಶ್ರೀ ವಿಷ್ಣುವಿನ ವಿಶೇಷ ಕೃಪೆ ದೊರೆಯುತ್ತದೆ. ಪರಮ ಏಕಾದಶಿ 2026 ದಿನಾಂಕ ಮತ್ತು ಶುಭ ಸಮಯಗಳು. ವೇದ ಪಂಚಾಂಗದ ಪ್ರಕಾರ ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ತಿಥಿ 2026 ಜೂನ್ 11 ಮಧ್ಯರಾತ್ರಿ 12:57ಕ್ಕೆ ಪ್ರಾರಂಭವಾಗಿ ಅದೇ ದಿನ ರಾತ್ರಿ 10:36ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಉದಯ ತಿಥಿಯನ್ನು ಆಧರಿಸಿ ಪರಿಗಣಿಸಿದರೆ ಪರಮ ಏಕಾದಶಿ ವ್ರತವನ್ನು ಗುರುವಾರ ಜೂನ್ 11, 2026 ಆಚರಿಸಲಾಗುತ್ತದೆ. ಪರಮ ಏಕಾದಶಿಯ ವಿಶೇಷತೆ. ಪರಮ ಎಂಬ ಪದಕ್ಕೆ ಉನ್ನತ ಅಥವಾ ಶ್ರೇಷ್ಠ ಎಂಬ ಅರ್ಥವಿದೆ. ಆದ್ದರಿಂದಲೇ ಇದನ್ನು ಎಲ್ಲ ಏಕಾದಶಿಗಳಲ್ಲಿ ಅತ್ಯುತ್ತಮ ಫಲಗಳನ್ನು ನೀಡುವ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ. ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಈ ವ್ರತವನ್ನು ಆಚರಿಸುವುದರಿಂದ ದಾರಿದ್ರ್ಯ ಮತ್ತು ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಪುರಾಣಗಳ ಪ್ರಕಾರ ಐಶ್ವರ್ಯದ ಅಧಿಪತಿಯಾದ ಕುಬೇರನು ಈ ವ್ರತದ ಭಕ್ತಿಯಿಂದ ಶಿವನ ಕೃಪೆಯೊಂದಿಗೆ ದೇವತೆಗಳ ಧನಾಗಾರದ ರಕ್ಷಕನಾದನು ಎಂದು ಹೇಳಲಾಗಿದೆ. ಇದೇ ರೀತಿಯಾಗಿ ಸತ್ಯನಿಷ್ಠನಾದ ರಾಜ ಹರಿಶ್ಚಂದ್ರನು ಪರಮ ಏಕಾದಶಿ ವ್ರತದ ಪುಣ್ಯಶಕ್ತಿಯಿಂದ ತನ್ನ ಕಳೆದುಕೊಂಡ ರಾಜ್ಯ, ಐಶ್ವರ್ಯ ಮತ್ತು ಕುಟುಂಬವನ್ನು ಮರಳಿ ಪಡೆದನು. ಈ ವ್ರತವನ್ನು ಭಕ್ತಿಯಿಂದ ಹಾಗೂ ಕಟ್ಟುನಿಟ್ಟಿನ ನಿಯಮಗಳೊಂದಿಗೆ ಆಚರಿಸುವವರು ಅಶ್ವಮೇಧ ಯಾಗದ ಸಮಾನ ಪುಣ್ಯವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಈ ಪವಿತ್ರ ದಿನದಲ್ಲಿ ಭಗವಾನ್ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನು ಆರಾಧಿಸುವ ಭಕ್ತರು ಮರಣಾನಂತರದ ವೈಕುಂಠ ಧಾಮವನ್ನು ಸೇರುವ ಭಾಗ್ಯವನ್ನು ಪಡೆಯುತ್ತಾರೆ ಎಂದು ಭಗವಾನ್ ಕೃಷ್ಣನು ಅರ್ಜುನನಿಗೆ ಹೇಳಿದ್ದಾನೆ. ಪರಮ ಏಕಾದಶಿ ಪೂಜಾ ವಿಧಾನಗಳು. ಈ ಮಂಗಳಕರ ದಿನದಲ್ಲಿ ಭಕ್ತರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ ವ್ರತ ಆಚರಿಸುವ ಸಂಕಲ್ಪ ಮಾಡಬೇಕು. ನಂತರ ಮನೆಯ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಭಗವಾನ್ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಬೇಕು. ಭಗವಂತನಿಗೆ ಹಳದಿ ಹೂಗಳು, ಧೂಪ, ದೀಪ, ಚಂದನ, ಪಂಚಾಮೃತ ಮತ್ತು ಹಣ್ಣುಗಳನ್ನು ಅರ್ಪಿಸಬೇಕು. ಭಗವಾನ್ ಹರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸುವಾಗ ತುಳಸಿ ಎಲೆಯನ್ನು ತಪ್ಪದೇ ಸೇರಿಸಬೇಕು. ಏಕೆಂದರೆ ತುಳಸಿಯಿಲ್ಲದ ನೈವೇದ್ಯವನ್ನು ವಿಷ್ಣು ಸ್ವೀಕರಿಸುವುದಿಲ್ಲವೆಂದು ನಂಬಲಾಗಿದೆ. ಪೂಜೆಯ ನಂತರ ಪರಮ ಏಕಾದಶಿಯ ಪವಿತ್ರ ಕಥೆಯನ್ನು ಕೇಳಬೇಕು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಬೇಕು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ರಾತ್ರಿ ಜಾಗರಣೆ ಮಾಡುವುದು ವಿಶೇಷ ಮಹತ್ವ ಹೊಂದಿದೆ. ಭಕ್ತರು ಈ ರಾತ್ರಿ ಭಜನೆ, ಕೀರ್ತನೆ, ಮಂತ್ರ ಜಪ ಮತ್ತು ಧ್ಯಾನದಲ್ಲಿ ಕಳೆಯುತ್ತಾರೆ. ಪರಮ ಏಕಾದಶಿ ವ್ರತವನ್ನು ಬ್ರಾಹ್ಮಣರು, ಬಡವರು ಹಾಗೂ ಆಶ್ರಯವಿಲ್ಲದವರಿಗೆ ಅನ್ನದಾನ ಮತ್ತು ದಕ್ಷಿಣೆ ನೀಡುವ ಮೂಲಕ ಪೂರ್ಣಗೊಳಿಸಲಾಗುತ್ತದೆ. ಪರಮ ಏಕಾದಶಿಯಂದು ದಾನ ಮಾಡುವ ಮಹತ್ವ. ಸನಾತನ ಸಂಪ್ರದಾಯದಲ್ಲಿ ದಾನವನ್ನು ಧರ್ಮದ ಪ್ರಮುಖ ಸ್ತಂಭವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಪರಮ ಏಕಾದಶಿಯಂದು ಮಾಡುವ ದಾನಗಳು ಅಕ್ಷಯ ಪುಣ್ಯವನ್ನು ನೀಡುತ್ತವೆ ಎಂದು ಹೇಳಲಾಗಿದೆ. ಈ ದಿನ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಭಗವಾನ್ ವಿಷ್ಣುವಿಗೆ ಅಪಾರ ಸಂತೋಷವಾಗುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ದಾನದ ಮಹತ್ವವನ್ನು ವಿವರಿಸುವಂತೆ ಸ್ಕಂದ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ನ್ಯಾಯೋಪಾರ್ಜಿತ ವಿತ್ತಸ್ಯ ದಶಮಾಂಶೇನ ಧೀಮತಃ ಕರ್ತವ್ಯೋ ವಿನಿಯೋಗಶ್ಚ ಈಶ್ವರ ಪ್ರೀತ್ಯರ್ಥಮೇವ ಚ. ಇದರ ಅರ್ಥವೆಂದರೆ ಜ್ಞಾನಿಯು ತನ್ನ ಸತ್ಯಸಂಧತೆಯಿಂದ ಸಂಪಾದಿಸಿದ ಸಂಪತ್ತಿನ ಒಂದು ಭಾಗವನ್ನು ದೇವರ ಸಂತೋಷಕ್ಕಾಗಿ ಮತ್ತು ಮಾನವ ಕುಲದ ಹಿತಕ್ಕಾಗಿ ಸಮರ್ಪಿಸಬೇಕು.
ಈ ದಿನ ಅನ್ನದಾನ, ಜಲಸೇವೆ, ಹಣ್ಣುಗಳ ವಿತರಣೆ, ಧಾರ್ಮಿಕ ಗ್ರಂಥಗಳ ದಾನ ಹಾಗೂ ರೋಗಿಗಳು ಮತ್ತು ದಿವ್ಯಾಂಗರಿಗೆ ಸಹಾಯ ಮಾಡುವ ಕಾರ್ಯಗಳು ಮಹಾಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ನಿಸ್ವಾರ್ಥ ಭಾವದಿಂದ ಮಾಡಿದ ದಾನ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿದೆ. ಪರಮ ಏಕಾದಶಿಯಂದು ಏನು ದಾನ ಮಾಡಬೇಕು? ಪರಮ ಏಕಾದಶಿ ಸೇವೆ ಮತ್ತು ಮಾನವೀಯತೆಯ ಆಳವಾದ ಸಂದೇಶವನ್ನು ಸಾರುತ್ತದೆ. ಸನಾತನ ಸಂಪ್ರದಾಯದಲ್ಲಿ ಭಗವಾನ್ ವಿಷ್ಣುವಿನ ಕೃಪೆ ಪಡೆಯಲು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಮತ್ತು ಸಂಕಷ್ಟದಲ್ಲಿರುವ ಮಾನವ ಕುಲಕ್ಕೆ ಸೇವೆ ಸಲ್ಲಿಸುವುದು ಅತ್ಯುತ್ತಮ ಮಾರ್ಗವೆಂದು ಪರಿಗಣಿಸಲಾಗಿದೆ. ಪರಮ ಏಕಾದಶಿ ಭಗವಾನ್ ಶ್ರೀಹರಿಯ ಕೃಪೆಯನ್ನು ಪಡೆಯಲು ಅಪರೂಪದ ಮತ್ತು ದೈವಿಕ ಅವಕಾಶವನ್ನು ನೀಡುತ್ತದೆ. ಈ ಪವಿತ್ರ ಸಮಯದಲ್ಲಿ ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಮತ್ತು ಧರ್ಮ ಹಾಗೂ ಮಾನವೀಯತೆಯ ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಕೈಗೊಳ್ಳಿ. ಇದನ್ನು ಪದ್ಮಿನಿ ಏಕಾದಶಿ, ಕಮಲ ಏಕಾದಶಿ, ಪರಮ ಏಕಾದಶಿ ಎಂದೂ ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.